ಅನುದಿನ ಆಹಾರ ಜನವರಿ 16 ಶುಕ್ರವಾರ. ಶುದ್ಧವಾದ ಹೃದಯ. ಕೀರ್ತನೆ 51 10ನೇ ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನ ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ದಾವಿದನು ತಾನು ಮಾಡಿದ ಪಾಪದ ಗಂಭೀರತೆಯನ್ನ ಅರಿತುಕೊಂಡಾಗ ಆತನು ಪಶ್ಚಾತ್ತಾಪದಿಂದ ಅಳುತ್ತಾ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು ಎಂದು ದೇವರನ್ನು ಕೂಗಿದನು. ಸ್ವಲ್ಪ ನಿಶ್ಶಬ್ದವಾಗಿದ್ದು ಆ ಪದಗಳನ್ನು ಧ್ಯಾನಿಸಿರಿ. ಶುದ್ಧವಾದ ಹೃದಯ, ಪರಿಶುದ್ಧ ಹೃದಯ, ಇವನ್ನೇ ಆತನು ಬಯಸಿದನು. ಒಂದು ಮನೆಯು ಮುಚ್ಚಲ್ಪಟ್ಟು ಅನೇಕ ವರ್ಷಗಳು ಉಪಯೋಗಿಸದೆ ಹಾಗೆ ಬಿಟ್ಟರೆ ಸಹಜವಾಗಿ ಅಲ್ಲಿ ಧೂಳು, ಕಸ ಮತ್ತು ಎಲ್ಲಾ ವಿಧವಾದ ಕೀಟಾಣುಗಳು ತುಂಬಿಕೊಂಡಿರ್ತವೆ. ಅಂತ ಮನೆಯನ್ನು ಸಂಪೂರ್ಣವಾಗಿ ಗುಣಿಸಿ ತೊಳೆದು ಮತ್ತು ಶುಭ್ರವಾಗಿ ಶುಚಿಗೊಳಿಸಿದರೆ ಮಾತ್ರವೇ ಅದು ವಾಸಿಸಲು ಯೋಗ್ಯವಾದ ಮನೆಯಾಗಿರುತ್ತದೆ. ಅದೇ ಪ್ರಕಾರ ಮನುಷ್ಯನ ಹೃದಯವೂ ಸಹ ಅನೇಕ ವರ್ಷಗಳಿಂದ ಆತ್ಮೀಕ ಹೊಲಸು, ಪಾಪ ಪ್ರಜ್ಞೆ, ವ್ಯಾಮೋಹ ಮತ್ತು ಅಹಂಕಾರದಿಂದ ತುಂಬಿದೆ. ಆದರೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಮ್ಮನ್ನು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಿಕೊಂಡರೆ ಮತ್ತು ನಮ್ಮನ್ನು ನೂತನ ಪಡಿಸಲು ಪವಿತ್ರಾತ್ಮನಿಗೆ ಅವಕಾಶ ನೀಡಿದರೆ ನಮ್ಮ ಆಂತರ್ಯದ ಮನೆಯು ಪುನಃ ಶುದ್ಧಿಯಾಗುತ್ತದೆ. ಆಗ ಮಾತ್ರವೇ ನಾವು ಪರಿಶುದ್ಧವಾದ ಜೀವನದೊಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ನಾವು ಹೇಗೆ ಶುದ್ಧವಾದ ಹೃದಯವನ್ನ ಹೊಂದಿಕೊಳ್ಳುತ್ತೇವೆ? ದೇವರ ವಾಕ್ಯದ ಮೂಲಕ. ನಿಮ್ಮ ಹೃದಯ ಶುದ್ಧವಾದರೆ ಮಾತ್ರ ನಿಮ್ಮ ಜೀವನ ಶುದ್ಧವಾಗುತ್ತದೆ ಮತ್ತು ನೀವು ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ತುಂಬಿಸಿಕೊಳ್ಳುವುದರಿಂದ ಮಾತ್ರ ಶುದ್ಧಿಯಾಗುತ್ತದೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಕೀರ್ತನೆ 119 9ನೇ ವಚನ. ನೀವು ದೇವರ ವಾಕ್ಯಗಳಿಗೆ ವಿಧೇಯರಾಗಲು ಸಮರ್ಪಿಸಿದರೆ ಪವಿತ್ರಾತ್ಮನು ನಿಮ್ಮೊಳಗೆ ಬಂದು ನಿಮ್ಮನ್ನ ಬಲಪಡಿಸಿ ಸಹಾಯ ಮಾಡುವನು. ಶುದ್ಧವಾದ ಕಣ್ಣುಗಳ ಮೂಲಕ. ಪರಿಶುದ್ಧವಾದ ಜೀವನಕ್ಕೆ ಪರಿಶುದ್ಧವಾದ ಕಣ್ಣುಗಳು ಅತ್ಯವಶ್ಯಕ. ಯೋಬನು ಹೀಗೆ ಹೇಳುತ್ತಾನೆ, ನನ್ನ ಕಣ್ಣುಗಳೊಂದಿಗೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ಯೋಬ 31ನೇ ಅಧ್ಯಾಯ 1ನೇ ವಚನ. ಯೇಸು ಹೇಳಿದ್ದೇನೆಂದರೆ, ಪರಸ್ತ್ರೀಯರನ್ನ ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯೇ ಕೂಡ ವ್ಯಭಿಚಾರ ಮಾಡಿದವನಾದನು. ಮತ್ತಾಯ 5ನೇ ಅಧ್ಯಾಯ 28ನೇ ವಚನ. ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಿರಿ. ನೀವು ಅವುಗಳನ್ನು ಕಾಯ್ದಿದ್ದರೆ ಅವು ನಿಮ್ಮ ಆತ್ಮವನ್ನು ನಾಶ ಮಾಡುತ್ತವೆ. ಶುದ್ಧವಾದ ಹಸ್ತಗಳ ಮೂಲಕ. ಪರಿಶುದ್ಧವಾದ ಜೀವನಕ್ಕೆ ಪರಿಶುದ್ಧವಾದ ಕೈಗಳು ಸಹ ಅವಶ್ಯವಾಗಿದೆ. ಅಶುದ್ಧವಾದವುಗಳನ್ನ ಮುಟ್ಟಬೇಡಿರಿ. 2 ಕೊರಿಂಥ 6ನೇ ಅಧ್ಯಾಯ 17ನೇ ವಚನ. ನಿಮ್ಮ ಹಸ್ತಗಳನ್ನು ದಿನಾಲು ಸ್ತುತಿಯಿಂದಲೂ ಮತ್ತು ಪರಿಶುದ್ಧತೆಯಿಂದಲೂ ಕರ್ತನ ಕಡೆಗೆ ಎತ್ತಿರಿ. ಪರಿಶುದ್ಧವಾದ ಶರೀರದ ಮೂಲಕ. ಪರಿಶುದ್ಧವಾದ ಜೀವನಕ್ಕೆ ಅಪರಿಶುದ್ಧವಾದ ಶರೀರ ಅವಶ್ಯವಾಗಿದೆ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ.
ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ರೋಮ 12ನೇ ಅಧ್ಯಾಯ 1ನೇ ವಚನ. ಶರೀರವು ಅನೈತಿಕತೆಗಾಗಿ ಕೊಡಲ್ಪಟ್ಟಿಲ್ಲ. ನಾವು ಅದನ್ನ ಪರಿಶುದ್ಧತೆಯಿಂದ ಕಾಪಾಡಿಕೊಳ್ಳಬೇಕು. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. 1 ಕೊರಿಂಥ 6ನೇ ಅಧ್ಯಾಯ 18ನೇ ವಚನ. ಇತರ ದೇಹದ ಹೊರಭಾಗದ ಪಾಪಗಳಿಗಿಂತ ಜಾರತ್ವವು ನಮ್ಮ ಶರೀರವನ್ನೇ ನಾಶ ಮಾಡುತ್ತದೆ. ಪ್ರಿಯ ದೇವ ಮಗುವೆ, ಪಾಪವು ನಿಮ್ಮ ಮೃತ ದೇಹದ ಮೇಲೆ ಆಳ್ವಿಕೆ ಮಾಡಲು ಅವಕಾಶ ನೀಡಬೇಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆತನ ಮೇಲೆ ನಿರೀಕ್ಷೆಯನ್ನ ಇಟ್ಟಿರುವ ಪ್ರತಿಯೊಬ್ಬರು ಕ್ರಿಸ್ತನು ಶುದ್ಧವಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಆದಿಕಾಂಡ 39 ಮತ್ತು 40 ವಚನ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ದೇವರು ನಿಮ್ಮನ್ನ ಕಾಪಾಡಿ ನಡೆಸಲಿ.